ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಅಮಾವಾಸ್ಯೆ ನಿನ್ನ ಜೀವನಕ್ಕೆ ಬೆಳಕಾಗುತ್ತದೆ. ನಾಳೆ ಮರೆಯದೆ ಈ ಚಿಕ್ಕ ಕೆಲಸವನ್ನು ಮಾಡಿ. ಇಂತಹ ಅದೃಷ್ಟವನ್ನು ಯಾರು ಬಿಡಬೇಡಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು, ಒಂದು ಚಿಕ್ಕ ಪರಿಹಾರವನ್ನು ನಾಳೆ ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಿ ಅಂತ ಈ ಸಂದೇಶವನ್ನು ತಂದಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಸಾಯಿಯಪ್ಪ ಹೇಳ್ತಾ ಇರೋ ಅಂತ ಸಂದೇಶವನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸೋಕ್ಕೆ ಪ್ರಯತ್ನ ಮಾಡೋಣ. ನಾಳೆ ಬರ್ತಾ ಇರುವಂಥ ಅಮಾವಾಸ್ಯೆ ತುಂಬ ಒಳ್ಳೆಯದು, ತುಂಬ ಶಕ್ತಿ ಇರುವಂಥದ್ದು. ಯಾಕಂದರೆ ಶುಕ್ರವಾರ ಬರ್ತಾ ಇದೆ. ಮಹಾಲಕ್ಷ್ಮಿ ಅನುಗ್ರಹ ಸಿಗಬೇಕು ಅಂದರೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ. ಯಾಕಂದರೆ ಆರ್ಥಿಕವಾಗಿ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಮನೆಯಲ್ಲಿ ಇಂಥ ಅಮಾವಾಸ್ಯನ ಬಿಡಬಾರ್ದು. ಯಾಕಂದರೆ ಶುಕ್ರವಾರ ಬರುವಂಥ ಅಮಾವಾಸ್ಯೆಗೆ ತುಂಬ ಶಕ್ತಿ ಇರುತ್ತಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಸಾಯಿಯಪ್ಪ ಹೇಳ್ತಾ ಇರುವಂಥ ಪರಿಹಾರವನ್ನು ತಪ್ಪದೇ ಪ್ರಯತ್ನ ಮಾಡೋಣ. ಏನಾದರೂ ದುಡ್ಡು ಸಮಸ್ಯೆ ಇದ್ದರೆ, ಸಾಲ ಇದ್ದರೆ ಅದನ್ನು ನಾವು ಮತ್ತೆ ವಾಪಸ್ ಕೊಡೋಕ್ಕೆ ಆಗ್ತಾ ಇರಲ್ಲ ಅಂಥ ಸಮಸ್ಯೆ ಇದ್ದರೆ, ಅಥವಾ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆ, ಈ ಅನಾರೋಗ್ಯ ಸಮಸ್ಯೆ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಕಂಟಿನ್ಯೂ ಆಗಿ ಅನಾರೋಗ್ಯ ಸಮಸ್ಯೆ ಅನ್ನೋದು ಕಾಣಿಸ್ಕೊತಾ ಇರುತ್ತೆ. ಈ ವರ್ಷದಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ ಮೊದಲನೆಯ ಈ ಅಮಾವಾಸ್ಯೆ ದಿನ, ಶುಕ್ರವಾರ ಬರೋವಂಥ ಅಮಾವಾಸ್ಯೆ ದಿನ ಮಾಡುವಂಥ ಪರಿಹಾರವನ್ನು ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಅಂಥವ್ರ ಜೀವನದಲ್ಲಿ ಈ ಥರ ತೊಂದರೆಗಳಿದ್ದರೆ ನಿಮ್ಮ ಮನೆಯಲ್ಲಿ ಬೇಗ ಕ್ಯೂರ್ ಆಗುತ್ತೆ. ಈ ಪರಿಹಾರವನ್ನು ನಾಳೆ ಬೆಳಿಗ್ಗೆ ಮಾಡ್ಬೋದು ಅಥವಾ ನಾಳೆ ಸಂಜೆ ಮಾಡ್ಬೋದು. ನಿಮಗೆ ಟೈಮ್ ಸಿಕ್ಕಿದೆ, ಇವತ್ತು ರಾತ್ರಿನೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನೋಡಿ. ಮಿಸ್ ಮಾಡಿರೋರು ಬೆಳಿಗ್ಗೆ ಆದರೂ ಈ ವಿಡಿಯೋನ ನೋಡಿಬಿಟ್ಟು ನಾಳೆ ಸಂಜೆಗೆ ಪ್ರಯತ್ನ ಮಾಡಿ. ಇದಕ್ಕೆ ಏನೂ ಬೇಕಾಗಿಲ್ಲ. ಮನೆಯಲ್ಲಿ ಚಿಕ್ಕದು ನಿಂಬೆಹಣ್ಣಿದ್ರೆ ಸಾಕು. ಗ್ರೀನ್ ಕಲರಲ್ಲಿರುವಂಥ ನಿಂಬೆಹಣ್ಣು ತಗೊಂಡು 2 ವಿಳೆದೆಲೆ, ಆಮೇಲೆ ಮನೆಯಲ್ಲಿ ಸ್ವಲ್ಪ ಕಲ್ಲುಪ್ಪಿದ್ರೆ ಸಾಕು. ಈ ಪರಿಹಾರವನ್ನು ಆರಾಮಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಅವ್ರನ್ನ ನಮಸ್ಕಾರ ಮಾಡ್ಕೊಂತ ಈ ಪೂಜೆನ ಮಾಡಬೇಕು. ಈಗ ಯಾರ್ಯಾರು ನೋಡ್ತಾ ಇರ್ತಾರೋ ಮೊದಲು ನೀವೇನ್ ಮಾಡಬೇಕು, ಬೆಳಿಗ್ಗೆ ಎದ್ದಿದ ತಕ್ಷಣ ಅಮಾವಾಸ್ಯೆ ದಿನ ನೀವು ಯಾವ ತರ ಪ್ರತಿ ತಿಂಗಳು ಪೂಜೆ ಮಾಡ್ತಿರೋ ನಿಮ್ಮ ಮನೆಯಲ್ಲಿ ಅದೇ ತರ ಪೂಜೆ ಮಾಡಿ. ದೇವ್ರ ಮನೆ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಕ್ಲೀನಾಗಿ ಸ್ವಲ್ಪ ಕಲ್ಲುಪ್ಪು ಆಮೇಲೆ ಸ್ವಲ್ಪ ಅರ್ಶನ ನೀರಲ್ಲಿ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ. ಆಮೇಲೆ ಫೋಟೋಸ್ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಗಂಧ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಟು ಆಮೇಲೆ ಎಲ್ಲ ಅಲಂಕರಣ ಮಾಡಿದ ನಂತರ ಸ್ವಲ್ಪ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರೆ ಸ್ವಲ್ಪ 1-2 ಸ್ಪೂನ್ ಬಟ್ಲಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ಕಲ್ಲು ಸಕ್ಕರೆ ಇದ್ದರೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಪೌಡರ್ ಥರ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಆ ಹಿಟ್ಟನ್ನ ಕಲಿಸ್ಬಿಟ್ಟು ದೀಪ ಥರ ಮಾಡಬೇಕು. ಅಂದರೆ ನೀವು ಮಣ್ಣಿನ ದೀಪ ಹೆಂಗೆ ನಾವು ಮಣ್ಣು ತಗೊಂಡು ತಯಾರಿ ಮಾಡ್ತೀವೋ ಅದೇ ಥರ ಈ ಹಿಟ್ಟಿಂದ ನೀವು ದೀಪನ ತಯಾರು ಮಾಡಬೇಕು. ತಯಾರಿ ಮಾಡಿದ ನಂತರ ಒಂದೇ ಒಂದು ಮಾಡಿ ಸಾಕು. ಕುಂಕುಮ ಅರ್ಶಿನ ಎಲ್ಲ ಜಾಸ್ತಿ ಹಚ್ಚಕ್ಕೆ ಹೋಗಬೇಡಿ. ಯಾಕಂದರೆ ಹೇಳ್ತೀನಿ, ನೀವು ದೀಪ ಹಚ್ತಿರಲ್ವಾ ಅದು ತುಪ್ಪದಿಂದನೇ ನೀವು ದೀಪ ಹಚ್ಚಬೇಕು. ಅದರಲ್ಲಿ ನೀವು ತುಪ್ಪ ಹಾಕಿ ಆಮೇಲೆ ಬತ್ತಿ ಅನ್ನೋದು 3 ಬತ್ತಿ ಹಾಕಬೇಕು. 1-2 ಅಲ್ಲ, 3 ಬತ್ತಿ ಸಪ್ರೇಟ್ ಆಗಿ ಹಾಕಬೇಕು ಅದರಲ್ಲಿ. ಆಮೇಲೆ ನೀವು ದೀಪ ಹಚ್ಚಿ ಈ ಥರ 3 ದೀಪ ಹಚ್ಚದಂಗೆ ಆಗುತ್ತೆ. ಈ ಅಕ್ಕಿ ಹಿಟ್ಟಿನ ದೀಪ ಏನಕ್ಕೆ ನಾವು ಇಡ್ತೀವಿ ಅಂದರೆ ನಾಳೆ ಬರುವಂಥ ಅಮಾವಾಸ್ಯೆ ತುಂಬ ಪವರ್ಫುಲ್ ಆಗಿದೆ. ಈ ದೀಪನ ಹಚ್ಚಿ ನಾವು ವಿಷ್ಣುಗೆ ಏನಾದರೂ ಬೇಡ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ನಮ್ಮ ಸಂಕಲ್ಪ ಏನೇ ಅನ್ಕೊಂಡು ನಾಳೆ ಮಾಡಿದ್ರೆ ಅದು ಖಂಡಿತ ನೆರವೇರುತ್ತೆ. ಅನಾರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಬೇಗ ಈ ಅನಾರೋಗ್ಯ ಸಮಸ್ಯೆಯಿಂದ ಆಚೆ ಬರಬೇಕು ಅಂತ ನೀವು ಈ ಪೂಜೆ ಮಾಡಿದ್ರೆ, ಮುಖ್ಯವಾಗಿ ವಿಷ್ಣುಗೆ ನೀವು ನಾಳೆ ತುಳಸಿ ದಳ ಇಡಬೇಕು. ತುಳಸಿ ಗಿಡ ಅಲ್ಲಿ ಸ್ವಲ್ಪ ತುಳಸಿ ದಳ ಕಿತ್ಕೊಂಡು ಬಂದು ನೀವು ತುಳಸಿ ಅನ್ನೋದು ನೀವು ಪೂಜೆಯಲ್ಲಿ ಇಡಲೇಬೇಕು. ನಾಳೆ ಅಮಾವಾಸ್ಯೆಗೆ ವಿಷ್ಣುಗೆ ಇದನ್ನು ನೀವು ಅರ್ಪಿಸಲೇಬೇಕು. ಈ ತರ ದೀಪ ಹಚ್ಚಬೇಕು. ಈ ದೀಪದ ಕೆಳಗೆ ವಿಳೆದೆಲೆ ಇಡಬಹುದು. ನೀವು ಈ ತರ ಪ್ರಯತ್ನ ಮಾಡಿ. ನಾಳೆ ಬೆಳಿಗ್ಗೆ ಆದ್ರೂ ಮಾಡಬಹುದು ಅಥವಾ ನಾಳೆ ಸಂಜೆ ಆದ್ರೂ ಈ ದೀಪನ ಹಚ್ಚಬಹುದು. ಒಂದು ದೀಪ ಹಚ್ಚಿ ಸಾಕು. ಈ ದೀಪ
ಶಾಂತವಾದ ನಂತರ ಅದನ್ನು ನೀವು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಪ್ರಸಾದ ಅಂತ ಸ್ವೀಕರಿಸಬೇಕು. ಈ ಥರ ನಿಮ್ಮ ಬೇಡಿಕೆಗಳನ್ನು ಹೇಳ್ಕೊಂತ ನಾಳೆ ಅಮಾವಾಸ್ಯೆ ದಿನ ಈ ಪೂಜೆಯನ್ನು ಮಾಡಬಹುದು. ಈ ಪೂಜೆ ಮುಗಿದಿದ ನಂತರ ಸಂಜೆ ಮಾಡೋರು ಒಂದು ಪ್ಲೇಟಲ್ಲಿ ವಿಳೆದೆಲೆ ತಗೊಂಡು ಅದರ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದರ ಮೇಲೆ ಒಂದು ನಿಂಬೆಹಣ್ಣು 4 ಭಾಗ ಕಟ್ ಮಾಡಿಬಿಟ್ಟು ಅದ್ರ ಒಳಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಕರ್ಪೂರ 1, 2 ಅಥವಾ 3 ಕರ್ಪೂರ ಇಟ್ಟು ನೀವು ನಿಮ್ಮ ಮನೆ ಬಾಗಿಲು ಮುಂದೆ ನೀವು ದೃಷ್ಟಿ ಅನ್ನೋದು ತೆಗಿಬೇಕು. ನಾಳೆ ಸಂಜೆ ಇದು ಖಂಡಿತ ನೀವು ಮಾಡಲೇಬೇಕು. ಈ ಥರ ದೃಷ್ಟಿ ತೆಗೆದ್ರೆ ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ ಅನ್ನೋದು ದೂರ ಆಗತ್ತೆ. ಹಾಗಾಗಿ ನೀವು ಈ ಪ್ರಯತ್ನವನ್ನು ನಾಳೆ ಮಾಡಿ ನಾಳೆ ಸಂಜೆ ಈ ಕೆಲಸವನ್ನು ಮಾಡಬೇಕು. ನಿಮ್ಮ ಮನೆ ಮೇನ್ ಡೋರ್ ಬಾಗಿಲು ಮುಂದೆ ಆಚೆ ಕಡೆ ನೀವು ನಿಂತ್ಕೊಂಡು ಆ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದ್ರ ಒಳಗೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಸುಣ್ಣ ಅನ್ನೋದು ಹಾಕಬೇಕು. ಆ ಥರ ನೀರಲ್ಲಿ ಹಾಕಿದ ನಂತರ ಅದು ಕೆಂಪು ಕಲರ್ ಬರುತ್ತೆ. ಅದ್ರ ಮೇಲೆ ನೀವು ವಿಳೆದೆಲೆ ಇಟ್ಟು ಉಪ್ಪು ಸ್ವಲ್ಪ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣು ಇಟ್ಟು ಅದ್ರ ಮೇಲೆ ನೀವು ಸ್ವಲ್ಪ ಕರ್ಪೂರ ಇಟ್ಬಿಟ್ಟು ಹಚ್ಚಬೇಕು. ಹಚ್ಚಿ ಆಮೇಲೆ ನೀವು ದೃಷ್ಟಿ ಅನ್ನೋದು ತೆಗಿಬೇಕು. ಈ ಥರ ಮಾಡಿದ ನಂತರ ಆ ನೀರನ್ನ ತಗೊಂಡು ಹೋಗಿ ಎಲ್ಲಾದರೂ ದಾರಿಯಲ್ಲಿ ಬಿಸಾಕಬೇಕು. ಅಥವಾ ನೀವು ಆ ಥರ ಜಾಗ ನಮಗೆ ಇಲ್ಲ ಅನ್ನೋರು ಒಂದು ಗಿಡ ಕೆಳಗಡೆ ಅದನ್ನು ಇಡ್ಬೋದು. ನಾಳೆ ತಪ್ಪದೆ ಎಲ್ಲರೂ ಕೂಡ ಈ 2 ಪರಿಹಾರಗಳು ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ದೃಷ್ಟಿ ದೋಷಗಳು ಏನಾದರೂ ಇದ್ದರೆ ದೂರ ಮಾಡುತ್ತೆ. ಮತ್ತು ನಾಳೆ ಎಲ್ಲರೂ ಕೂಡ ಈ ಪರಿಹಾರಗಳು ತಪ್ಪದೆ ಪ್ರಯತ್ನ ಮಾಡ್ತೀರಲ್ವಾ? ಇದು ಸಾಯಿ ಅಪ್ಪ ಕೊಡ್ತಿರೋ ಅಂಥ ಆಶೀರ್ವಾದ ಮೂಲಕ ನಮ್ಮೆಲ್ಲರ ಮುಂದಕ್ಕೆ ಈ ವಿಡಿಯೋ ಬಂದಿದೆ ಅಂತ ತಿಳ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.